ವೈಭವ್ ಸೂರ್ಯವಂಶಿ ಸೆಂಚುರಿ ಹೊಡೆದರೆ ನಾನು ಬೆತ್ತಲೆಯಾಗಿ ಬರ್ತೀನಿ. ಇದು ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಸವಾಲು ಹಾಕಿದ್ದಾನೆ. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವೆಲ್ಲ ನೋಡಿರಬಹುದು, IPL ಎಲ್ಲರಿಗೂ ತುಂಬ ಮನರಂಜನೆಯನ್ನು ಕೊಟ್ಟಿತ್ತು. ಇದನ್ನು ಕೆಲವರು ಮನರಂಜನೆಗೆ ತೆಗೆದುಕೊಂಡರೆ, ಇನ್ನು ಕೆಲವು ಜನ ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಬೇರೊಬ್ಬರ ಜೊತೆ ಜಗಳವನ್ನು ಸಹ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ವಿಶ್ವದ ಕ್ರಿಕೆಟ್ ಪ್ರೇಮಿಗಳ ಕಣ್ಣು ಈ ಚಿಕ್ಕ ಬಾಲಕನ ಮೇಲೆ, ಅಂದರೆ ಭಾರತದ ವೈಭವ್ ಸೂರ್ಯವಂಶಿ ಮೇಲೆ. ಕಾರಣ, ಈತ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಡುತ್ತಿದ್ದಾರೆ. ಒಂದು ವೇಳೆ ಈತ ಇಂಗ್ಲೆಂಡ್ ತಂಡದ ವಿರುದ್ಧ ಸರಣಿಯಲ್ಲಿ ಶತಕ ಗಳಿಸಿದರೆ ನಾನು ಪಾಕಿಸ್ತಾನದ ಲಾಹೋರ್ ಬೀದಿಗಳಲ್ಲಿ ಬೆತ್ತಲೆಯಾಗಿ ನಡೆಯುತ್ತೇನೆ ಎಂದು ಭಾರತದ ವೈಭವ್ ಸೂರ್ಯವಂಶಿಗೆ ಸವಾಲು ಹಾಕಿದ್ದಾನೆ. ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿದ ವೈಭವ್ ಸೂರ್ಯವಂಶಿಯ ಆಟವನ್ನು ಇಡೀ ಜಗತ್ತೇ ಮೆಚ್ಚಿಕೊಂಡಿದೆ. ಅದರಲ್ಲೂ ಆತ ಅಂತಹ ನುರಿತ ದೊಡ್ಡ ಆಟಗಾರರ ಮಧ್ಯೆ ಆಡಿದವನೂ ಅಲ್ಲ, ಅಂಥ ಅನುಭವವೂ ಇಲ್ಲ. ಆದರೆ ಆತನ ಧೈರ್ಯ ಮಾತ್ರ, ಎಂತಹ ಬೌಲರ್ಗಳು ಒಂದು ಕ್ಷಣ ನಡುಗಿ ಹೋಗಿದ್ದಾರೆ. ಅದರಲ್ಲೂ ವರ್ಲ್ಡ್ ನಂಬರ್ 1 ಬೌಲರ್ ಆದ ಬೂಮ್ರಾ ಬಾಲ್ ಎಂದರೆ ಬ್ಯಾಟ್ಸ್ಮನ್ಗಳ ಎದೆ ಜಲ್ ಅನ್ನುವಂತೆ ಬಾಲ್ ಮಾಡ್ತಾರೆ. ಆದರೆ ವೈಭವ್ ಸಿಳ್ಳೆ ಹಾಕುತ್ತಾ ಆಟ ನೋಡುವ ವಯಸ್ಸಿನಲ್ಲಿ ಬೂಮ್ರಾ ಅವರ ಬಾಲನ್ನೇ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿ ಬ್ಯಾಟಿಂಗ್ ಶೂರ ಎಂದೇ ಹೇಳಬಹುದು. ಆದರೆ ಈತನ ಆಟ ನೋಡಿ ಸಹಿಸಲಾಗದೆ ಪಾಕಿಸ್ತಾನದ ಮಾಜಿ ಆಟಗಾರ ತನ್ವೀರ್ ಅಹ್ಮದ್ ತಾನು ಬೆತ್ತಲೆಯಾಗಿ ಬೀದಿಗಳಲ್ಲಿ ತಿರುಗುತ್ತೇನೆ ಎಂದು ಸವಾಲು ಹಾಕಿದ್ದಾನೆ. ಅಷ್ಟೇ ಅಲ್ಲದೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಭಾರತದ ಪಿಚ್ಗಳಲ್ಲಿ ರನ್ ಬಾರಿಸುವುದು ತುಂಬ ಸುಲಭ, ಆದರೆ ಇಂಗ್ಲೆಂಡ್ ಸ್ವಿಂಗ್ ಪಿಚ್ನಲ್ಲಿ ಆಡುವ ಸವಾಲೇ ಬೇರೆ ಎಂದು ಹೇಳಿದ್ದಾನೆ. ಅಷ್ಟೇ ಅಲ್ಲದೆ, ವೈಭವ್ ಸೂರ್ಯವಂಶಿ ವಯಸ್ಸಿನ ಬಗ್ಗೆ ಸುಳ್ಳು ಹೇಳಲಾಗ್ತಿದೆ. ಆತನಿಗೆ ಕಡಿಮೆ ಅಂದರೂ 22 ವರ್ಷ ಆಗಿದೆ. 15 ವರ್ಷದ ಹುಡುಗನಿಗೆ ಇಷ್ಟೊಂದು ಶಕ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನ ಹಿಪ್ ರೊಟೇಷನ್ ಹಾಗೆ ಸಿಕ್ಸರ್ ಬಾರಿಸೋಕ್ಕೆ ಬರುವ ಶಕ್ತಿ ನೋಡಿದರೆ ಗೊತ್ತಾಗುತ್ತೆ ಎಂದು ಅವನ ಶಕ್ತಿಯ ಬಗ್ಗೆ ಕೂಡ ಈತ ಮಾತನಾಡಿದ್ದಾನೆ. ಆದರೆ ಇನ್ನೊಂದು ಅಸಲಿ ಸತ್ಯ ಎಂದರೆ, ವೈಭವ್ ಒಂದು ನ್ಯೂಸ್ ಚಾನಲ್ ಇಂಟರ್ವ್ಯೂನಲ್ಲಿ, ಅಂದರೆ 2023ರಲ್ಲಿ ನನ್ನ ವಯಸ್ಸು 15 ಎಂದು ಹೇಳಿಕೊಂಡಿದ್ದನಂತೆ. ಆದರೆ ಅವನ ವಯಸ್ಸಿನ ಬಗ್ಗೆ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವುದೇ ಇಲ್ಲಿ ಕುತೂಹಲ ಸಂಗತಿಯಾಗಿದೆ. ಏನೇ ಇರಲಿ, ಭಾರತಕ್ಕೆ ಮತ್ತೊಂದು ಹೊಳೆಯುವ ಮುತ್ತು ಸಿಕ್ಕಂತಾಗಿದೆ. ಈತನ ಮುಂದಿನ ಕರಿಯರ್ ಉತ್ತುಂಗಕ್ಕೆ ಏರಲಿ ಎಂದು ನಾವೆಲ್ಲ ಆಶಿಸೋಣ. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.